ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶಕುಂತಲಾ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾನೆ. ಸ್ನೇಹಿತರು ನೋಡಿ, ಇವರ ಹೆಸರು ಶಕುಂತಲಾ, ವಯ 32 ವರ್ಷ ತುಂಬಿದೆ. ಸ್ವಂತ ಊರು ಬೆಂಗಳೂರಿನ ಲಗ್ಗೇರಿ. ಹಾಗೆಯೇ ಕೆಲಸ ಹೌಸ್ ವೈಫ್. ಮತ್ತೆ ಈ ಒಂದು ಆಂಟಿಯ ಒಂದು ಸಮಸ್ಯೆ ಹೀಗಿದೆ: ಯಜಮಾನರಿಂದ ತೃಪ್ತಿ ಸಿಗುತ್ತಿಲ್ಲ, ಅದಕ್ಕೆ ಆಲ್ಮೋಸ್ಟ್ ಬೇಜಾರು ಆಗಿ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವಳಿಗೆ ತೂತು ಬಗ್ಗಿಸಿ ಹಿಂದೆಯಿಂದ ಮಾಡಿಸಿಕೊಳ್ಳೋ ಆಸೆ ಕೂಡ ಇದೆ ಅಂತೇಳಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಕಾರಣ, ಒಮ್ಮೆ ಅವಳಿಗೆ ಹಾಗೆ ಸುಖ ಕಾಣಬೇಕಂತೇಳಿ ತುಂಬಾನೇ ಒಂದು ಆಸೆ ಕೂಡ ಇದೆ. ಸೊ ಆ ಒಂದು ವಿಡಿಯೋ ನೋಡಿದಾಗಿಂದನೂ ಅವರಿಗೆ ತುಂಬಾನೇ ಒಂದು ಹೆಚ್ಚು ಕೂಡ ಹಿಡಿದಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾವಾಗಲೂ ಆಲ್ಮೋಸ್ಟ್ ಮಾಡುವಂತ ಒಂದು ವಿಡಿಯೋ ನೋಡಿದಾಗ ಅದರಲ್ಲಿ ಆಲ್ಮೋಸ್ಟ್ ಅದೇ ಒಂದು ಪೊಸಿಷನ್ ಅಲ್ಲಿ ಕೂಡ ಮಾಡ್ತಾರಲ್ವಾ. ಸೊ ಆ ಒಂದು ಉದ್ದೇಶಕ್ಕೆ ಅವಳಿಗೂ ಕೂಡ ಈ ಒಂದು ಸುಖ ಅನುಭವಿಸಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೇನ ಕಾರ್ವಾಲೆ ಅವರ ಕಡೆಯಿಂದ 2016 ಒಂದು ಮಾಡೆಲ್ ಕಾರ್ ಲ್ಯಾಂಡ್ ರೋವರ್ ಡಿಸ್ಕವರಿ ಅಂತೇಳಿ SE ಸ್ಪೋರ್ಟ್ಸ್ ಅಂತೇಳಿ ಆ ಒಂದು ಕಾರ್ನ ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಯಾರಿಗಾದ್ರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗ್ ಇದ್ರೆ ಖಂಡಿತವಾಗ್ಲೂ ಅವರಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ್ವೈಸ್ ಕಾಮೆಂಟ್ ಸೆಕ್ಷನ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಹೆಲ್ಪ್ ಕೂಡ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, ಬಿಫೋರ್ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇವರ ಒಂದು ಜೀವನದಲ್ಲಿ ಆಗ್ತಿರುವಂಥ ಕಷ್ಟ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಈ ಥರ ಯೋಚನೆ ಬರೋಕ್ಕೆ ಆಲ್ಮೋಸ್ಟ್ ಕಾರಣ ಸ್ವಂತ ಗಂಡ ಅಂತೇನೋ ಒಂದು ಕಾರಣ ಕೂಡ ಕೊಟ್ಟಿದ್ದಾರೆ. ಫಸ್ಟ್ ನೋಡಿ, ಗಂಡ ಸ್ವಲ್ಪ ದಪ್ಪ ಇದ್ದಾನೆ, ಅವನಿಗೆ ಒಂದು ಬೂಟ ಸರಿಯಾಗಿ ಹಾಕೋಕೆ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮಾಡುವಾಗ ಸ್ವಲ್ಪ ಮಾತ್ರ ಒಳಗೆ ಹೋಗುತ್ತೆ, ಅದು ಆಳಕ್ಕೆ ಆಲ್ಮೋಸ್ಟ್ ತಲುಪಿದ್ರು ಕೂಡ ಸುಖ ಸಿಗುತ್ತೆ, ಬಟ್ ಅವ್ರದ್ದು ಆಲ್ಮೋಸ್ಟ್ ಆಳಕ್ಕೆ ತಲುಪಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಬರೀ ಕಾಲೆತ್ತಿ ಮಾಡ್ತಾನೆ, ಅದು ಬೇಗನೆ ಒಂದು ಔಟ್ ಆಗಿ ಹಾಗೇನೆ ಮಲಗುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಆದಾಗ ನನಗೆ ಆಲ್ಮೋಸ್ಟ್ ನಿದ್ದೆ ಕೂಡ ಬರಲ್ಲ, ಇನ್ನು ಸಂಪೂರ್ಣವಾದ ಒಂದು ತೃಪ್ತಿ ಕೂಡ ಅನುಭವಿಸ್ಬೇಕಂತೇಳಿ ಒಂದು ಆಸೆ ಕೂಡ ಹುಟ್ಟುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಆ ಒಂದು ಸಮಯದಲ್ಲಿ ಆಲ್ಮೋಸ್ಟ್ ವಿಡಿಯೋ ನೋಡಿ ಕೂಡ ಫೀಲ್ ಮಾಡಿಕೊಂಡು ಮಲಗುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ತಮ್ಮ ಒಂದು ಗಂಡನಿಂದನೇ ಅನುಭವಿಸುತ್ತಿರುವ ಒಂದು ಕಷ್ಟ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಿ, ಬರುವಂತ ಗಂಡು ಹೀಗೆ ಇದ್ರೆ ಆಲ್ಮೋಸ್ಟ್ ಗಂಡನನ್ನ ಬಿಟ್ಟು ನಿಮ್ಮನ್ನ ಒಂದು ಗಂಡಗೂ ಬಿಟ್ಟರು ಕೂಡ ನಿಮ್ಮನ್ನ ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನ್ನ ಹತ್ತಿರ ಬರುವ ಮುಂಚೆ ಆಲ್ಮೋಸ್ಟ್ ನಿಮ್ಮ ಗೂಟ ಎಷ್ಟು ಗಾತ್ರ ಇದೆ ಅಂತೇಳಿ ಒಮ್ಮೆ ನನಗೆ ವಿಡಿಯೋ ಕಾಲಲ್ಲಿ ತೋರಿಸಬೇಕು, ಇಲ್ಲ ಅಂದ್ರೆ ಗೂಟ ಎಂಬಿಸಿ ಫೋಟೋ ಆದ್ರೂ ಹಾಕಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಒಮ್ಮೆ ಶುರು ಮಾಡಿದ್ರೆ ಕನಿಷ್ಠ ಅಂದ್ರೂ ಕೂಡ 20 ನಿಮಿಷ ತೂತು ತೆಗೆದಿದ್ರೆ ಸಾಕು, ನನಗೆ ಸುಖ ಕೂಡ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನಿಮ್ಮಿಂದ ಹಣ ಅಂತಸ್ತು ಏನೂ ಕೂಡ ನಾನು ಬಯಸಿಲ್ಲ, ಜಸ್ಟ್ ನನಗೆ ಸುಖ ಮಾತ್ರ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಆಲ್ಮೋಸ್ಟ್ ಪ್ರತಿ ಸಲ ಬಂದಾಗ ಒಮ್ಮೆ ಆದರೂ ಕೂಡ ಬಗ್ಗಿಸಿ ಚೆನ್ನಾಗಿ ಮಾಡಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಶಕುಂತಲಾ ಅವರ ಒಂದು ಜೀವನದಲ್ಲಿ ಆಗುತ್ತಿರುವಂತಹ ಕಷ್ಟ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2016 ಒಂದು ಮಾಡೆಲ್ ಕಾರ್ನ ಬಗ್ಗೆ ಏನು ಹೇಳಿದ್ರಲ್ಲ, ಅದು ಲ್ಯಾಂಡ್ ರೋವರ್ ಡಿಸ್ಕವರಿ SE ಸ್ಪೋರ್ಟ್ಸ್ ಮೋಡ್ ಕಾರ್ ಒಂದು ಆಗಿರುತ್ತೆ. ಸೊ ಆ ಒಂದು ಕಾರ್ನ ಒಂದು ರಿವ್ಯೂ ಕೂಡ ತೋರಿಸ್ತಾ ಹೋಗ್ತೇನೆ ನೋಡಿ. ಇದು ಕಾರ್ನ ಒಂದು ಸೈಡ್ ಆಂಗಲ್ ಅಲ್ಲಿ ಕಾರ್ ನೋಡ್ಲಿಕ್ಕೆ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಫ್ರಂಟ್ ಅಲ್ಲಿ ಒಂದು ಸೀಟ್ ಕೂಡ ಹೀಗೆಲ್ಲ ಇದೆ, ಮತ್ತೆ ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ, ಮತ್ತೆ ಬೋರ್ಡ್ ಸ್ಪೇಸ್ ಕೂಡ ತುಂಬಾ ಒಂದು ಸ್ಪೇಸ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2016. ಕಿಲೋಮೀಟರ್ ನೋಡಿ ಹೋದ್ರೆ 72,200 ಕಿಲೋಮೀಟರ್ ಕೂಡ ರನ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಿ ಹೋದ್ರೆ ಡೀಸೆಲ್, ಮತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್, ಮತ್ತೆ 6 ಗೇರ್, ಮ್ಯಾನ್ಯುವಲ್, ಓವರ್ ರೈಡ್, ಮತ್ತೆ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಈ ಒಂದು ಕಾರ್ ನಿಮಗೆ ಅವೈಲೇಬಲ್ ಇರೋದು ಚೆನ್ನೈ ಪ್ಲೇಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ಓನರ್ ನೋಡಿಕೋದ್ರೆ ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು ಫಸ್ಟ್ ಪಾರ್ಟಿಯಿಂದ ಡೈರೆಕ್ಟ್ ಆಗಿ ನಿಮಗೆ ಸೇಲ್ ಕೂಡ ಮಾಡ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ರಿಜಿಸ್ಟ್ರೇಷನ್ ನೋಡಿಕೋದ್ರೆ ಅದೇ ಒಂದು ಸೇಮ್ ಮಂತ್ಸ್ ಮತ್ತೆ ಸೇಮ್ ಒಂದು ಇಯರ್ ಅಲ್ಲಿ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಸ್ಪೆಷಲ್ ಒಂದು ಅಡಿಷನ್ ನೋಡಿಕೋದ್ರೆ ಇದರದ್ದು ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ 2993 ಒಂದು CC ಅಂತ ಹೇಳ್ಕೊಂಡಿದ್ದಾರೆ. 6 ಸಿಲಿಂಡರ್ಸ್ ಇನ್ ವಿ ಶೇಪ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತೆ 4 ವೋಲ್ವೇಸ್ ಸಿಲಿಂಡರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತೆ ಟರ್ಬೋ ಡೀಸೆಲ್ ಇಂಜಿನ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಮಾರ್ಕೆಟ್ ನ ಒಂದು ನ್ಯೂ ಪ್ರೈಸ್ ನೋಡಿಕೋದ್ರೆ 1.24 ಒಂದು ಕ್ರೋರ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಎವರೇಜ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 38 ಲಕ್ಷ ತನಕ ಆಗುತ್ತೆ.
ಬಟ್ ಇವರು ಒಂದು ಸೆಲ್ಲಿಂಗ್ ಪ್ರೈಸ್ ನಿಮಗೆ ಕೊಡ್ತಿರೋದು ಜಸ್ಟ್ 27 ಲ್ಯಾಕಿಗೆ ಇದನ್ನ ಸೇಲ್ ಕೂಡ ಮಾಡ್ತಿದ್ದಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಇವರ ಒಂದು ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.